ಲಿವರ್ ರೈಸ್ ತಗೊಂಡು ನಮ್ಮ ಹುಡುಗ ಒಯ್ತವ್ದೆ. ನಮ್ಗೆ ಇದ್ರ ಜೊತೆಗೆ ಒಂದಿ ಮಾಡ್ತಿದ್ದಾಗತ್ತೆ ಒಂದಿ ಬೇಡ. ನಾನು ಇವನ್ ಮದುವೆ ಆಗೋ ಇವನ್ ಲವ್ ಮಾಡ್ಕೊಂಡಿರೋ ಹುಡುಗಿಗೋಸ್ಕರ ಪ್ರೀತಿಯ ವೀಕ್ಷಕ ಮಹಾಪ್ರಭುಗಳಿಗೆ ನನ್ನ ಮತ್ತೊಂದು ವಿಡಿಯೋಗೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಈ ಒಂದು ಮನೆಗೆ ತುಂಬಾ ದಿವಸ ಆದ್ಮೇಲೆ ಒಬ್ಬ ವ್ಯಕ್ತಿನ ನೋಡೋದಕ್ಕೆ ಬಂದಿದ್ದೀನಿ. ಇವಳು ನನ್ನ ಅಭಿಮಾನಿನವ ನೀನು ಅಭಿಮಾನಿನವ ಇವ್ರ ಅಣ್ಣ ಅಂತೂ ದೊಡ್ಡ ಅಭಿಮಾನಿ. ನನ್ನ ಹೆಸರನ್ನ ಅವನ ಎದೆ ಮೇಲೆ ಹಚ್ಚಾಕಿಸ್ಕೊತಾನಂತೆ. ಓದ್ತದೆ ಓನು ಸುಮ್ಮನೆ ಓನವ ಐ ಸುಮ್ಮನೆ ಹೋಗುವ ಗಡಿಕೆ ಯಾಕೆ ಬಿಡ್ಕೊಂಡೆ ಹಿಂಗೆ ಹೋಗ ಗಡಿಕೆ. ಅಯ್ಯೋ ಅದು ಯಾಕೆ ಹಿಂಗೆ ಬಡ್ಕೊಂಡು ಸತ್ತೋದ ಗೊತ್ತಿಲ್ಲ. ನೋಡ್ಕೊಂಡ್ ಬರ್ತಿದ್ರೆ ಒಳಗೆ ಹೊಡಿಕೊಂಡು ಹೋಗಿ ಇದು ಯಾಕೆ ಹಿಂಗೆ ಬಡ್ಕೊಂಡು ಹಿಂಗೆ ಆಡೋದಿದು ತರ ಬಿಡೋದು. ಏಯ್ ನಾರಾಯಣ ಸ್ವಾಮಿ ಸುಮ್ಮನಿರಪ್ಪ, ನೀನು ಬೈಬೇಡಂಗಿಲ್ಲ, ಬಡ್ಕೊಬೇಡ, ಹಿಂಗೆ ಬಡ್ಕೊಬೇಡ, ದಯವಿಟ್ಟು ಬಡ್ಕೊಬೇಡ, ದಯವಿಟ್ಟು ಬಡ್ಕೋಬೇಡ, ಬೇಡ. ನನಗೂ ನಿನ್ಗೂ ಏನು ಹೇಳು, ಏನೂ ಇಲ್ಲ. ನೀವು ಒಳಗೆ ಬರಬಾರ್ದು ಅಂದ್ಬಿಟ್ಟು ಬಾಗ್ಲಾಗ್ತಾ ಇರೋದು ಪಾಪ. ಆದ್ರೂ ಇವು ರಾವಿನ ಮನೆ ಹೋಗ್ಬಿಟ್ರೆ ಮನೆಗೆ ಗೂಡೊಳಗೆ ಹೋಗಿ ಸೇರ್ಕೊಂಡ್ಬಿಡ್ತೀವಿ. ಅವೆಲ್ಲ ಎಲ್ಬೋದವು ನೋಡಿ. ಇಲ್ಲೇ ಬಂದಿರೋದನ್ನ ನೋಡೋದಕ್ಕೆ. ಇಲ್ಲಿ ಏನೋ ನೋಡ್ತಾವನೆ, ನೋಡಬಾರ್ದೇನು ನೋಡ್ತಾ ಇಲ್ಲ ಪಾಪ, ಒಳ್ಳೊಳ್ಳೆನ ನೋಡ್ತಾವನೆ. ಬನ್ನಿ ಒಳಗೆ ಹೋಗುವ. ಬಾಗಿಲು ತೆಗಿರೋ ನೋಡಿ, ಬಾಗಿಲು ತೆಗೆಯೋ ಸೋ ಸಿಂಪಲ್ಲು ನೋಡಿ. ಇಲ್ಲಿ ಕೈ ಹಾಕ್ಬಿಡೋದು, ಇಲ್ಲಿ ಕೈ ಹಾಕ್ಬಿಟ್ಟು ಇಲ್ಲ ಇನ್ನೊಂಚೂರು ಮೇಕ್ ಹಾಕ್ಬೇಕು ಕೈಯ, ಇಲ್ಲ ಅಯ್ಯೋ ಇನ್ನೊಂಚೂರು ಮೇಕ್ ಹಾಕ್ಬೇಕು ಕೈಯೋ, ಇದೇ ಕೈಯೋ ಹೋಯ್ತಿಲ್ವಲ್ಲ, ಇನ್ನೊಂಚೂರು ಮೇಕ್ ಹಾಕ್ಬಿಟ್ಟು ಇಲ್ಲಿ ಹಿಂಗೆ ಎಳೆದ್ಬಿಟ್ರೆ ಇದೇ ಬಾಗಿಲು ಓಪನ್ ಆಗಿ ಹೋಯ್ತದೆ ನೋಡಿ. ಸೋ ಸಿಂಪಲ್ ಟ್ರಿಕ್ಕು. ಯಾರಿಗಾರು ಕದಿಯೋರ್ಗೂ ಕೂಡ ಈಸಿ ಆಗಲಿ ಅಂತ ನಾನು ಈ ಟ್ರಿಕ್ನ ತೋರಿಸ್ಕೊಡ್ತಾ ಇರೋದು. ಬೇಗ ಬಂದು ಕತ್ಕಡಿ. ಇಲ್ಲಿ ನೋಡಿ, ಇಲ್ಲಿ ಇವೆಲ್ಲ ನಿಮ್ಗೆ ತೋರ್ಸೋಕ್ಕಾಗಲ್ಲ ಪಾಪ, ಆದ್ರೂ ನೋಡ್ಕೊತಾ ಇದ್ದೀರಿ ನೋಡಿ. ನನ್ನ ಬ್ಯಾಗ್ ಇದು ಕಳ್ಳರು ಕತ್ಕೊ ಬಂದವ್ರೆ, ನನ್ನ ಹತ್ರನೇ ಕತ್ಬಿಟ್ಟವ್ರೆ ಕಳ್ಳರು. ಕೋಟ್ಯಾಂತರ ರೂಪಾಯಿ ಬ್ಯಾಗ್ ಅದು ನೋಡಿ. ಇವನ್ನೇ ನಾನು ತುಂಬ ದಿವಸ ಆದಮೇಲೆ ಇದೇ ಮನೆಯಿಂದ ಇದೇ ರೂಮಿಂದ ನಾನು ಆಚೆ ಬೈದು ಕಳಿಸಿದ್ರು. ಅಂದರೆ ದುಡ್ಡಿನ ಮದ, ಐಫೋನ್ ಮದ ಇದೆಲ್ಲ ಬಂದು ನನ್ನ ಆಚೆ ಕಳಿಸಿದ್ರು. ಬೇಜಾರಿಲ್ಲ ಸರ್, ಬೇಜಾರು ಮಾಡ್ಕೊಳ್ಳಿಲ್ಲ, ಕೋಪ ಮಾಡ್ಕೊಳ್ಳಿಲ್ಲ. ನನಗೆ ಪರವಾಗಿಲ್ಲ ಸರ್, ಮುಂದಂತೂ ಸತ್ಯ ಇವತ್ತಲ್ಲ ನಾಳೆ ಫಾರ್ಮಿಗೆ ಮುಂದೆ ಬರ್ತೀನಿ ನೋಡಿ. ಆದ್ರೂ ಭಾರಿ ಅಂದರೆ ಭಾರಿ ಬೇಜಾರಾಯ್ತು ಅವತ್ತು. ನಾನು ಇವನ್ ಮದುವೆ ಆಗೋ ಇವನ್ ಲವ್ ಮಾಡ್ಕೊಂಡಿರೋ ಹುಡುಗಿಗೋಸ್ಕರ ಇವನ್ಗೆ ಆ ಹುಡುಗಿನ ಪಡ್ಕಿಸ್ಕೊಡ್ಬೇಕು ಅಂತ ನಾನು ಎಷ್ಟು ಕಷ್ಟಪಡ್ತಾ ಇದ್ದೇನೋ ಅಂತ ನನಗೆ ಗೊತ್ತು. ಆ ಹುಡುಗಿನ ಇವನ್ಗೋಸ್ಕರನೇ ನಾನು ಇವನ್ಗೆ ಮದುವೆ ಮಾಡಿಸ್ಬೇಕು ಅಂತ ನಾನು ಪಡ್ತಾ ಇರೋ ಕಷ್ಟ ನಮ್ಮ ಒಬ್ಬನಿಗೆ ಗೊತ್ತು, ಇನ್ಯಾರಿಗೂ ಗೊತ್ತಿಲ್ಲ. ಇವನು ಹತ್ತು ಬಿಟ್ಟು ನನ್ನೇ ರೂಮಿಂದ ಬೈದು ಆಚೆ ಕಳಿಸ್ತಾನೆ ಅಂತಂದರೆ ಎಷ್ಟು ದುರಾಂಕರ ಇರಬೇಕು ಅಂತ ಲೆಕ್ಕ ಕಳಿ. ಇವಾಗ ನಾನು ಯಾಕೆ ಬಂದಪ್ಪಿದ್ದೀನಿ ಅಂತಂದರೆ ಯಾಕೋ ಇವತ್ತು ಲಿವರ್ ರೈಸ ಒಂಚೂರು ತಿನ್ನಂಗಾಗಿತ್ತು. ಹಾಗಾಗಿ ಲಿವರ್ ರೈಸ್ ಹುಡುಕೊಂಡು ನಾವು ಲೆಗ್ಗೆರೆ ಮೇನ್ ರೋಡ್ಗೆ ಹೋಗ್ತೀವಿ, ರಿಂಗ್ ರೋಡ್ ಹತ್ರ ತಿಂತೀವಿ ನೋಡಿ. ಇದು ಸರ್ದು ಯಾವ ಸರ್ದು ಅಂತ ಇವರು ಅಣ್ಣವರು ಕೆಲಸ ತೊಗೊಂಡಿದ್ದಾರೆ, ಸರ್ಕಾರಿ ನೌಕರಿನ. ಇವಾಗ ಎಲ್ಲ ವಿದ್ಯಾರ್ಥಿಗಳಿಗೂ ಸಿಹಿ ಸುದ್ದಿ ಏನಪ್ಪ ಅಂತಂದರೆ, ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇದ್ದವ್ರದ್ದು ಡಿ.ಕೆ. ಶಿವಕುಮಾರ್ ಸರ್ ಮುಖ್ಯಮಂತ್ರಿ ಆದ ತಕ್ಷಣ ಎಕ್ಸಾಮ್ನ ಕರೆದವ್ರೆ. ಬೇಗ ಕೂತ್ಕೊಂಡು ಓದ್ಕೊಳ್ಳಿ, ಆಗಸ್ಟ್ 2ಕ್ಕೆ ಎಕ್ಸಾಮ್ ಇದ್ದದಂತೆ. ಎಲ್ರಿಗೂ ಗತ್ತಲ್ಲಿ ಬರೀರಿ, ಎಲ್ರಿಗೂ ಗತ್ತಲ್ಲಿ ಕಾಂಪಿಟೇಷನ್ ಹೆಂಗಿರಬೇಕು ಅಂತಂದರೆ ಫುಲ್ಲು ಕನ್ಫ್ಯೂಸ್ ಆಗಿಬಿಡ್ಬೇಕು ಸರ್ಕಾರ, ಯಾರು ಕೆಲಸ ಕೊಡೋದು ಯಾರಿಗೆ ಬಿಡೋದು ಅಂತ. ಅವಕ್ಕೆ ಕನ್ಫ್ಯೂಸ್ ಆಗಿಬಿಟ್ಟು ಸರ್ಕಾರ ಎಲ್ಲರಿಗೂ ಕೆಲಸ ಕೊಟ್ಬಿಡ್ಬೇಕು. ಆ ಥರ ಓದಿ ಆ ಥರ ಎಕ್ಸಾಮ್ ಬರೀರಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಬನ್ನಿ ಇವಾಗ ಲಿವರ್ ರೈಸ್ ತಿನ್ನಕ್ಕೆ ಹೋಗೋಣ. ಅಲ್ಲ ಕಣೋ, ಲಿವರ್ ರೈಸ ತಿನ್ನಿಸ್ತೀನಿ ಅಂತ ಇಲ್ಲಿ ಕರ್ಸ್ಕೊಂಬಿಟ್ಟು ಮನೇಲಿ ಹೆಂಗೋ ಬೆಚ್ಚಗೆ ಮನೆ ಕಂಡಿದ್ದೆ ಕಣೋ. ಇವನಿಗೆ ಹಾಳಾದವನಿಗೆ ಫೋನ ಮಾಡಿಬಿಟ್ಟು ಲಿವರ್ ರೈಸ ತಿನ್ನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಭಾರಿ ತಪ್ಪು ಮಾಡಿಬಿಟ್ಟೆ ಕಣೋ. ಅಲ್ಲ ನಾನು ಹೊಟ್ಟೆ ಹಸ್ಕೊಂಡು ಬಂದ್ಬಿಟ್ಟು ಇಲ್ಲಿ ಹಿಂಗೆ ಕೂತ್ಕೊಂಡ್ಬಿಟ್ಟಿವನಿ. ಇವನದು ಯಾವುದೋ ಫಿಲಮ ನೋಡ್ಕೊಂಡು ಕೂತವನಲ್ಲ, ಇದೇ ಇವ್ನು ನನಗೆ ಕೊಡ್ತಾ ಇರೋ ಮರ್ಯಾದೆ ಅಲ್ಲ ಕಣೋ. ಹಿಂಗೆ ಮಾಡಿ ರೂಮಿಂದ ಆಚೆ ಹಾಕ್ಬಿಟ್ಟಿದ್ರು ಕಣೋ. ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಆಚೆಗೆ ಹಾಕಿದ್ರು. ನಮ್ಮ ಮಗನ ಇವರು ಬೈಬಾರ್ದು ಹಿಂಗೆಲ್ಲ. ಆದ್ರೆ ಏನು ಮಾಡೀರಿ, ಏನು ಮಾಡೋಕ್ಕಾಗಲ್ಲ ನೋಡಿ. ದುರಂಕಾರ ನೋಡಿ, ಏನು ಮಾಡೋಕ್ಕಾಗಲ್ಲ. ಐಫೋನ್ ತಗೊಂಡಿದ್ದೀನೋ ದುರಂಕಾರ ನೋಡಿ. ಅಲ್ಲಿ ಐಫೋನು ಕೆಳಗಡೆ ಮನಗದೆ ನೋಡಿ, ಅದು ಐಫೋನು. ಇಲ್ಲಿ ಇನ್ನೊಂದು ಫೋನು. ಯಾಕೆ ಅಂತಂದರೆ ಇವ್ರು ಹುಡುಗಿಯ ಪಡೇಸಗಳಕ್ಕೋಸ್ಕರ ಒಂದು ಹುಡುಗಿ ನೋಡೋದೆ ಚೆನ್ನಾಗದೆ ನೋಡಿ. ಅದೇ ನೋಡಿ ಎಲ್ಲಿ ಎದ್ದೋಗಿ ಅಂತ ಕರೀತಾವದೆ. ಹೆಂಗೋ ಎದ್ದಾಕಾನೋ ಹೋಯ್ತೀವಿ ಇವಾಗ. ಬನ್ನಿ ನೋಡಿ ಬಿದ್ದೀರಿ ನೀವು ಹೆಂಗಿರೋದು ಅಂತ. ಲಿವರ್ ರೈಸ್ ತಗೊಂಡು ನಮ್ಮ ಹುಡುಗ ಒಯ್ತವ್ದೆ. ನಮಗೆ ಇದ್ರ ಜೊತೆಗೆ ಒಂದಿ ಬಾಡ ತಿನ್ನೋಕ್ಕೋಸ್ಕರ ನಾವು ಇವಾಗ ಇದೆಲ್ಲ ಒಯ್ತಾ ಇದ್ದೀವಿ. ಬನ್ನಿ ಅಲ್ಲಿ ತಗೊಳ್ಳೋಣ. ಇವಾಗ ಇಲ್ಲಿ ತಗೊಂಡು ಲಿವರ್ ರೈಸ ಇವಾಗ ಒಂದಿ ಮಾಟ ಹುಡಿಕೊಂಡು ಹೋಯ್ತಾ ಇದೀವಿ. ತಿನ್ನೋದು ಉಣ್ಣೋದೆಲ್ಲ ತೋರಿಸ್ಬಾರ್ದು, ಆದರೂ ತೋರಿಸ್ತಾ ಇದ್ದೀವಿ. ನಮ್ಮ ಊಟ ಇವತ್ತು ರೆಡಿಯಾಗಿದೆ. ಇದು ಚಿಕನು, ಇದು ಪೋರ್ಕು, ಅಂಬಿ, ಇದು ಕೋತಿ, ಅದು ದಾಯಿ.
ಸೊ ಬನ್ನಿ ಇವಾಗ ಊಟ ತಿನ್ನೋಣ ಬನ್ನಿ. ಇವನು ತಿಂತಾನೆ, ನಾನು ತಿಂತೀನಿ.